ಈ ಒಂದು ಪ್ರಪಂಚ ಆರ್ಯವೈಶ್ಯ ಮಹಾಸಭಾದ ಸುಮಾರು ಕಾರ್ಯಕ್ರಮ, ದೈವಿಕ ಕಾರ್ಯಕ್ರಮ ಇರ್ಬೋದು, ಸಾಮಾಜಿಕ ಕಾರ್ಯಕ್ರಮ ಸುಮಾರು ವರ್ಷದಿಂದ, ಯಾಕೆ ನಾವು ದಿಲೀಪ್ ಅವರು ಹಲವು ದಶಕಗಳಿಂದ ನಿಕಟವರ್ತಿಗಳು, ಎಲ್ಲಾ ಕೆಲಸಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಬಹುಶಃ ಆರ್ಯವೈಶ್ಯದಲ್ಲಿ ಒಂದು ಕಡಿಮೆ ಅಂದ್ರೆ ಒಂದು 30ಕ್ಕಿಂತ ಹೆಚ್ಚು ಸಂಘ ಸಂಸ್ಥೆಗಳಿದೆ. ಮಹಾಸಭಾ, ಯುವಜನ ಮಹಾಸಭಾ, ಮಹಿಳಾ ಮಹಾಸಭಾ, ಬೆಂಗಳೂರು ನಗರ ಮಂಡಳಿಗಳ ಒಕ್ಕೂಟ, ನಮ್ಮ ಸಾಹಿತ್ಯ ಪರಿಷತ್ತು, ಈಗ ಹಲವು ಹೇಳ್ತಾ ತುಂಬಾ ಇರುತ್ತೆ. ಒಂದೇನಂದ್ರೆ ಸಮನ್ವಯದ ಕೊರತೆ ಇದೆ. ಒಂದು ಸಂಘಕ್ಕೆ ಸಮನ್ವಯ ಇರಬೇಕು. ಈ ಈಗೋ ಪ್ರಾಬ್ಲಮ್ ಬಿಟ್ಬಿಟ್ಟು ನಾವೇ ಗ್ರೇಟು ಅನ್ನೋ ಬದಲು ಎಲ್ಲರೂ ಗ್ರೇಟೇ, ಸಮನ್ವಯ ಮಾಡಿ. ಮತ್ತೆ ಇನ್ನೊಂದು, ಮೊನ್ನೆ ವೈಶಾಲಗ್ನಂ ಕಾರ್ಯಕ್ರಮದಲ್ಲಿ ಒಂದು ವಿಚಾರನ ರಾಮಪ್ರಸಾದ್ ಅವರು ಮತ್ತೆ ರವಿಶಂಕರ್ ಅವ್ರ ಗಮನಕ್ಕೆ ತಂದ್ವಿ. ಇವತ್ತು ನಾವು ಆರ್ಯವೈಶ್ಯದ ಸೆನ್ಸಸ್ ಸರಿಯಾಗಿ ಆಗಿಲ್ಲ. ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಅಂದಾಜು 4 ಲಕ್ಷ 5 ಲಕ್ಷ ಅಂತೀವಿ. ಇವತ್ತು ಮಹಾಸಭೆಯಲ್ಲಿ ತುಂಬಾ ಜಿಲ್ಲಾವರ ಸಮಿತಿಗಳಿದೆ. ರಾಮ್ ಪ್ರಸಾದ್ ಅವರು ಕೂಡ ಅವರಿಗೆ ನಿಕಟವರ್ತಿಗಳು. ನಮ್ಮ ಮಹೇಶ್ ಬೆಂಗಳೂರು ಇನ್ಚಾರ್ಜ್ ತಗೊಂಡ್ರೆ ತುಂಬಾ ಸುಲಭ. ಒಂದು ಸೆನ್ಸಸ್ ಮಾಡಿ, ಒಂದು ಸಿಂಪಲ್ ಆಗಿರ್ಬೇಕು ಫಾರಮ್. ಎಷ್ಟು ಜನ ಇದ್ದಾರೆ, ಆರ್ಥಿಕ ಸ್ಥಿತಿ ಏನು, ಜನಸಂಖ್ಯೆ ಏನು, ಅವ್ರ ಮಕ್ಳು ಎಷ್ಟು, ಈ ತರದೊಂದು ಕುಟುಂಬದ ಮಾಹಿತಿಯನ್ನು ಬೇಕಾದ್ರೆ ನಾವು ಸಾಹಿತ್ಯ ಪರಿಷತ್ತಿಂದ ಸಿಂಪಲ್ ಆಗಿ ಒಂದು ಫಾರಮ್ನ ನಾವು ರೆಡಿ ಮಾಡ್ಕೊಡ್ತೀವಿ. ನಾವು ನಿಮ್ ಸಹಕಾರ ಕೊಡ್ತೀವಿ. ಆ ತರ ಒಂದು ಕೆಲಸ ಆಗ್ಲಿ. ಈ ತರದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದೆ. ಜೈ ವಾಸವಿ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು CML ದಿಲೀಪ್ ಅಂತ, ಪ್ರಪಂಚ ಆರ್ಯವೈಶ್ಯ ಮಹಾಸಭಾದ ಗ್ಲೋಬಲ್ ವೈಸ್ ಪ್ರೆಸಿಡೆಂಟ್ ಮತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷ. ಇವತ್ತಿನ ದಿನ ಏನ್ ಕ್ಯಾಲೆಂಡರ್ ರಿಲೀಸ್ ಮಾಡಿದೀವಿ, ಇದು 3ನೇ ವರ್ಷದ ಕಾರ್ಯಕ್ರಮ, 3rd ಇಯರ್ ನಾವು ಮಾಡ್ತಾ ಇರೋದು. ಪ್ರತಿ ವರ್ಷ ಕೂಡ ವಿಭಿನ್ನವಾದ ಕ್ಯಾಲೆಂಡರ್ಸ್ ಮಾಡ್ತಾ ಇದೀವಿ. ಈ ವರ್ಷ ಕೂಡ ನೀವು ನೋಡ್ಬೋದು, ನನ್ನ ಕ್ಯಾಲೆಂಡರ್ ನ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ನಮ್ಮ ಒಂದು ಕ್ಯಾಲೆಂಡರ್ ಅಲ್ಲಿ ಕೂಡ ವಾಸವಿ ಅಗ್ನಿ ಪ್ರವೇಶ ಕೂಡ ನಾವು ಇದರಲ್ಲಿ ಹಾಕಿದೀವಿ. ಅದೇ ರೀತಿಯಾಗಿ ನಮ್ಮ ಅಮ್ಮನವರ ವಾಸವಿ ಜಯಂತ್ಯೋತ್ಸವ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಯಾವ್ಯಾವ ದಿನ ಯಾವ್ಯಾವ ಹಬ್ಬ ಇದೆ ಅಂತ ಕೂಡ ಹಾಕಿದೀವಿ. ಮತ್ತೆ ಈ ಕ್ಯಾಲೆಂಡರ್ ವಿಭಿನ್ನ ಏನಂದ್ರೆ ಪ್ರತಿಯೊಂದು ಇದರಲ್ಲಿ ಕೂಡ ಶೀಟ್ ನಲ್ಲಿ ಕೂಡ ಡಿಫ್ರೆಂಟ್ ದೇವರದ್ದು, ಆಯಾ ಮಂತ್ ಅಲ್ಲಿ ಯಾವ ದೇವರದು ತುಂಬಾ ಇಂಪಾರ್ಟೆಂಟ್ ಇದೆಯೋ ಆ ದೇವರನ್ನ ನಾವು ಆ ಮಂತ್ ಅಲ್ಲಿ ಹಾಕಿದೀವಿ. ಪ್ರತಿದಿನ ಕೂಡ ದೇವರ ದರ್ಶನ ಮಾಡ್ಕೊಂಡು ನಮ್ಮ ಆರ್ಯವೈಶ್ಯ ಜನಾಂಗಕ್ಕೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ಅದರಲ್ಲಿ ಪ್ರತಿಯೊಂದು ರಾಹುಕಾಲ, ಗುಳಿಕಾಲ, ಯಾವುದು ಒಳ್ಳೆ ಟೈಮು, ಒಳ್ಳೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇದರಲ್ಲಿ ನಾವು ಹಾಕೊಂಡ್ ಬರ್ತಾ ಇದೀವಿ. ಇದು ಪ್ರಪಂಚಾದ್ಯಂತ ನಾವು ಸಾಫ್ಟ್ ಕಾಪಿಯಲ್ಲಿ 45 ದೇಶಗಳಲ್ಲಿ ಇದನ್ನ ಕಳಿಸ್ತಾ ಇದೀವಿ. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಅದನ್ನ ನಾವು 45 ಕಂಟ್ರೀಸ್ಗೂ ಇದನ್ನ ವಾಟ್ಸ್ಆಪ್ ಅಲ್ಲಿ ಫಾರ್ವರ್ಡ್ ಮಾಡ್ತಾ ಇದೀವಿ. ಅದೇ ಜೊತೆಯಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು 5,000 ಜನಕ್ಕೆ ಇದು ಕ್ಯಾಲೆಂಡರ್ಸ್ ಪರ್ಸನಲ್ ಆಗಿ ಕೊಡ್ಬೇಕು ಅಂತ ನಾವು ಇದನ್ನ ಅನ್ಕೊಂಡಿದೀವಿ. ಸೊ ಇವತ್ತಿನ ದಿವಸ ತುಂಬಾ ಖುಷಿ ಆಯ್ತು. ನಮ್ಮ ಜೊತೆ ಹಲವಾರು ಗಣ್ಯರು, ನಮ್ಮ ರಾಮ್ ಪ್ರಸಾದ್ ಅವರು, ಆರ್ಯವೈಶ್ಯ ಕಾರ್ಪೊರೇಷನ್ ಚೇರ್ಮನ್ ಅವರು, ಮತ್ತೆ ನಾಗಮಹೇಶ್ ಅವರು, ಮತ್ತೆ ಸಾಹಿತ್ಯ ಪರಿಷತ್ ಪ್ರೆಸಿಡೆಂಟ್ ನಟರಾಜ್ ಅವರು, ಮತ್ತೆ ಹಲವಾರು ಗಣ್ಯರು, ನಮ್ಮ ಜಯಲಕ್ಷ್ಮಿ ಮೇಡಮ್ ಅವರು, ತುಂಬಾ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಮೋರ್ ದೆನ್ 45 ಜನ ಇವತ್ತು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾ ಈ ಒಂದು ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದೀನಿ. ಧನ್ಯವಾದಗಳು. ಜೈ ವಾಸಮ್ಮ. ನಮ್ಮ ಪ್ರಪಂಚ ಆರ್ಯವೈಶ್ಯ ಮಹಾಸಭಾ ವತಿಯಿಂದ ಪ್ರತಿ ವರ್ಷ ನಮ್ಮ ಜನ ಸಮುದಾಯಕ್ಕೆ ಹಲವಾರು ಉಪಯೋಗ ಅಂತ ಕಾರ್ಯಕ್ರಮಗಳನ್ನ ತುಂಬಾನೇ ಮಾಡ್ತಾ ಇರ್ತೀವಿ. ಯಾವುದು ಆವಾಗಲೇ ನಮ್ಮ ಅಧ್ಯಕ್ಷ ಎಲ್ಲ ಹೇಳ್ದಂಗೆ ತುಂಬಾನೇ ಕಾರ್ಯಕ್ರಮಗಳಿದೆ. ಒಂದು ಪೂಜಾ ವಿಧ ಆಗ್ಬೋದು, ಸೇವೆ ಆಗ್ಬೋದು, ಜನರಿಗೆ ಯೂಸ್ ಆಗುವಂತದ್ದು ಸರ್ವಿಸಸ್ ಆಗ್ಬೋದು, ಎಲ್ಲ ಇರುತ್ತೆ. ಹಾಗೆ ಅದರಲ್ಲಿ ಒಂದು ಭಾಗ ಈ ದಿನದ ಒಂದು ಕ್ಯಾಲೆಂಡರ್ ಉದ್ಘಾಟನೆ ಒಂದು ಸಮಾರಂಭ. ಹಾಗೆ ಎಲ್ಲರಿಗೂ ಯೂಸ್ ಆಗ್ಲಿ, ದೇವರ ದರ್ಶನದೊಂದಿಗೆ ಜೊತೆಲಿ ಅವ್ರಿಗೆ ದಿನನಿತ್ಯ ಕಾರ್ಯಕ್ರಮಗಳಿಗೆ ಏನ್ ಬೇಕೋ ಅದೆಲ್ಲ ಯೂಸ್ ಆಗ್ಬೇಕು ಅಂತ ಆ ಒಂದು ಮಾಹಿತಿಯೊಂದಿಗೆ ಈ ಒಂದು ಕ್ಯಾಲೆಂಡರ್ ನಾವು ರೆಡಿ ಮಾಡಿದೀವಿ. ಜನರಿಗೆಲ್ಲ ಯೂಸ್ ಆಗ್ಬೇಕು, ಹಾಗೆ ಎಲ್ಲಾ ಕಾರ್ಯಕ್ರಮಗಳು ಇನ್ನೂ ಯೂಸ್ ಆಗ್ಬೇಕಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ప్రపంచ ఆర్యవైశ్య మహాసభ కమిటీ అంటే కర్ణాటక మన దిలీప్ గారు విభాగ్ ప్రెసిడెంట్. ఈ విధంగా మన దిలీప్ గారు ఎన్నో కార్యక్రమాలు చేస్తాడు. ఇప్పుడు దిలీప్ గారు ఈ కార్యక్రమాలు చేస్తానది గత 10-15 ఏళ్ళ నుంచి ఇదే విధంగా మునుముందు వాసవి క్లబ్ లో ఆయన వచ్చిన తర్వాత రికార్డు స్థాయిలో 100 క్లబ్లు చేసినాడు. ఇంతవరకు ఆ రికార్డుని ఎవరు బద్దలగొట్టలేదు. ఇప్పుడు మొత్తం టోటల్ కర్ణాటక అయినా కూడా 100 క్లబ్లు లేవు. ఆ రోజు 100 క్లబ్లు ఒకటే చేస్తున్నాడు. అట్లా ప్రతి ఒక్క కార్యక్రమము చాలా బాగా చేస్తున్నాడు. ఈ కార్యక్రమం ఈవెంట్, ఇది క్యాలెండర్ ఈవెంట్ రిలీజ్ చేస్తున్నాడు ఈరోజు. మళ్ళా తిరిగా నెక్స్ట్ ఇయర్ 2026 లో ముందు ఎట్లున్నాడో దిలీప్ అదే విధంగా చూడాలి మనం. ఇంతవరకు 2023లో లేడు, ఇప్పుడు 26 లో ఉన్నాడు. కంపల్సరీ అదే విధంగా చూడాలి. ಇದು ಒಂದು
ಅತ್ಯುತ್ತಮವಾದಂತ ಕಾರ್ಯಕ್ರಮ. ಯಾವ ರೀತಿ ಅಂದ್ರೆ ನಮ್ಮ ದಿಲೀಪ್ ಅವರು ಪ್ರಪಂಚ ಆರ್ಯವೈಶ್ಯದ ಅಧ್ಯಕ್ಷರಾಗಿ ಇದನ್ನ ಮೊದಲಿಗೆ ಜನವರಿಗೇನೆ ಬಿಡುಗಡೆ ಮಾಡುವಂತ ಕ್ಯಾಲೆಂಡರ್ 365 ದಿವಸನು ಎಲ್ಲರೂ ಮನಸ್ಸಲ್ಲಿ ಇರುವಂತ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಯಾವ್ದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಅಂದ್ರೆ ನಾವು ಅನ್ಕೊಂತೀವಿ ಏನ್ ಕ್ಯಾಲೆಂಡರ್ ಅಂತ ಹೇಳ್ಬಿಟ್ಟು, ಆದ್ರೆ ಆ ಕ್ಯಾಲೆಂಡರ್ ನಲ್ಲಿ ನಾವು ದಿನಚರಿ ಮಾಡೋದು ಹೆಂಗಿರ್ಬೇಕು ಏನಿರ್ಬೇಕು ಅನ್ನೋದು ನಮ್ಮ ಮಾರ್ಗದರ್ಶನ ಆಗುತ್ತೆ. ಅವ್ರ ಮನೆಗೂ ಹೇಳಕ್ಕಾಗದೇ ಇದ್ರು ಅದನ್ನ ಈ ಕ್ಯಾಲೆಂಡರ್ ಮುಖಾಂತರ ತೋರಿಸ್ಕೊಟ್ಟು ಅವ್ರಿಗೆಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಅವ್ರಿಗೆ ಈ ಸಭೆಯ ಮುಖಾಂತರ ನಾನು ಅವ್ರಿಗೆ ಶುಭವನ್ನು ಕೋರುತ್ತಿದ್ದೇನೆ. ಹಾಗೂ ಈ ನಮ್ಮ ದೇವಸ್ಥಾನದ ಮಂಡಳಿ ಅಧ್ಯಕ್ಷರಾದ ಈ ವಿವಿಪುರಂನ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಹಾಗೂ ಇದಕ್ಕೆ ಸಂಬಂಧಿಕರಾದ ಎಲ್ಲಾ ಮೆಂಬರ್ಗಳು ಅವರು ಇಷ್ಟೆಲ್ಲ ಮಾಡಿ ಜಾಗನ ಇವತ್ತು ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ఈ సభయ ముఖాంతరం ನಾನು ధన్యవాదాలను అర్పిస్తున్నాను. దేవాస్వాంబ అందరికీ ప్రపంచ ఆర్యవైశ్య మహాసభ నుంచి ఈ రోజు క్యాలెండర్ రిలీజ్ అనే ఈవెంట్ చాలా బాగా జరిగింది వివిపురం వాసవి టెంపుల్ లో. నా పేరు శ్రీమతి గరకపాటి జయలక్ష్మి వెంకట్, వాసవి సిస్టర్స్ జిటిఎల్కే ఫౌండర్. ఈ రోజు ఈ కార్యక్రమంలో చాలా పెద్ద పెద్ద వ్యక్తులందరూ వచ్చారు. చాలా బాగా జరిగింది. క్యాలెండర్ ఈవెంట్ తో పాటు ఎన్నో విషయాలు ఇక్కడ చాలా మన కమ్యూనిటీకి సంబంధించిన విషయాలన్నీ కూడా ఏ విధంగా మనం ఆర్యవైశ్యులు దాన ధర్మాల్లోనే కాదు గవర్నమెంట్ ఇచ్చి వచ్చే ఒక సౌలభ్యాలను మనం ఏ విధంగా ఉపయోగించుకోవాలి అనే విశేషాలతో పాటు మన రాంప్రసాద్ సార్ ఇంకొకటి చెప్పారు, ఆర్యవైశ్యులకే కాదు నాన్ ఆర్యవైశ్యకు కూడా మనం చేస్తామనే గొప్ప ఒక సందేశాన్ని వాళ్ళు అందించారు. అలాగే దిలీప్ బ్రదర్ ఇప్పుడే కాదు ఎన్నో ఏళ్ల నుంచి మాకు తెలుసు సర్వీస్ అంటేనే దిలీప్ బ్రదర్, దిలీప్ అంటేనే సర్వీస్, అంత బాగా సర్వీస్ వాళ్ళ ఆర్గనైజేషన్ ని నమ్ముకుంటే దాన్ని ఫుల్ఫిల్ గా దాన్ని కంప్లీట్ గా సక్సెస్ఫుల్ గా చేస్తారు. ఐఎమ్ వెరీ ప్రౌడ్ ఆఫ్ యూ బ్రదర్ నిజంగా. అలాగే ఈ రోజు మన ఝాన్సీ అక్క కానివ్వండి, వీళ్ళందరూ కూడా మన సుగుణ ఆంటీ, వీణ, వీళ్ళందరూ కూడా రావడం, లేడీస్ ఇంకా ఎంతో మంది లీడర్స్ తయారు చేయాలి, మంచి మంచి వాళ్ళలో ఉండే ఒక టాలెంట్ ని వాళ్ళని ప్రోత్సహించాలని మేము కూడా GTLK ఒక ఆర్గనైజేషన్ పెట్టాము. సో ప్రతి ఒక్కరూ ఒకరికొకరు సహకారం చేసుకుంటూ ముందుకు వెళ్తే మన ఆర్యవైశ్య సమాజం ఏదో ఒక అద్భుతమైనటువంటి సాధిస్తుంది అనే దాంట్లో సందేహమే లేదు. జై వాసవాంబ.